ಹಾಯ್, ನಮಸ್ಕಾರ ಎಲ್ರಿಗೂ. ಇದು ನಮ್ಮದು ಗೋವಾ ವ್ಲಾಗ್ ಆಗಿರುತ್ತೆ. ನಮ್ಮ ದಸರಾ ವೆಕೇಷನ್ ಗೋವಾಲಾಯಿತು. ನಾ ಹೇಳ್ದಂಗೆ ಯಾವಾಗ್ಲೂ ನಮ್ಮದು ಸಡನ್ ಪ್ಲಾನೇ ಆಗುತ್ತೆ. ಅಂದರೆ ಒಂದು ದಿವಸ 2 ದಿವಸ ಮುಂಚೆ ಪ್ಲಾನ್ ಮಾಡಿ ಹೋಗ್ತೀವಿ. ಯಾಕಂದರೆ ಯಾವತ್ತೂ ಪ್ರೀ ಪ್ಲಾನ್ಡ್ ಆಗಿರೋದು ಎಕ್ಸಿಕ್ಯೂಟ್ ಆಗೋದು ತುಂಬಾ ಕಷ್ಟ. ಸೊ ಇದೇ ರೀತಿ ನಮ್ಮದು ಕೂಡ ಸಡನ್ ಪ್ಲಾನ್ ಆಗಿದ್ದು. ಎಲ್ಲೋಗೋಣ ಅಂತ ಹುಡ್ಕೋಷ್ಟರಲ್ಲಿ ನಮಗೆ ಮೈಂಡಲ್ಲಿ ಬಂದಿದೆ ಗೋವಾ ಅಂತ. ಸೊ ಮಕ್ಕಳು ಸಹ ಇದು ಅವ್ರದ್ದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಮ್ಮ ಸಂಜಿತು ದೇವನಹಳ್ಳಿ ಹತ್ರ ಹೋಗ್ಬೇಕಾದಾಗೆಲ್ಲ ಏರೋಪ್ಲೇನ್ ಲ್ಯಾಂಡ್ ಆಗೋದು ಮತ್ತು ಟೇಕ್ ಆಫ್ ಆಗೋದೆಲ್ಲ ನೋಡಿಕೊಂಡು, ಪಾಪ ಯಾವಾಗ ಕರ್ಕೊಂಡು ಹೋಗ್ತೀಯಾ, ನಾನು ಯಾವಾಗ ಏರೋಪ್ಲೇನಲ್ಲಿ ಹೋಗ್ತೀನಿ ಅಂತ ಯಾವಾಗಲೂ ಕೇಳ್ತಿದ್ದ. ಸೊ ಅದೇ ರೀತಿ ಯಶಸ್ವಿ ಆಕಾಂಕ್ಷ ಕೂಡ ಅಷ್ಟೇ ಕೇಳ್ತಾನೆ ಇದ್ದರು. ಈ ಸತಿ ಆಲ್ ಆಫ್ ಅ ಸಡನ್ ಹಿಂಗೆ ಮಾತಾಡ್ತಾ ಇದ್ವಿ ಕೂತ್ಕೊಂಡು, ಎಲ್ಲೋಗೋಣ ಪಾಪ ಹಾಲಿಡೇಸ್ಗೆ ಕರ್ಕೊಂಡು ಹೋಗು ಅಂತ. ಸಡನ್ನಾಗಿ ಸಂಜೆ ಏರೋಪ್ಲೇನ್ ಹೋಗೋಣ ಪಾಪ ಅಂತ ಅಂದ. ಸರಿ, ಮಂಜುನೂ ಸರಿ ಫ್ಲೈಟೆಲ್ಲ ಯಾವಾಗಿದೆ ಏನಿದೆ ಚೆಕ್ ಮಾಡಿರಿ ಅಂತೆಲ್ಲ ಅಂದರು. ಚೆಕ್ ಮಾಡಿ ಇಮಿಡಿಯೇಟ್ 2 ಡೇಸ್ಗೆ ನಾವು ಬುಕ್ ಮಾಡಿಬಿಟ್ವಿ. ಸೊ ಅದೇ ಹೇಳಿದ್ನಲ್ಲ, ಪ್ರೀ ಪ್ಲಾನ್ ಮಾಡೋದು ಯಾವತ್ತೂ ನಾವು ಎಕ್ಸಿಕ್ಯೂಟ್ ಆಗೋಲ್ಲ. ಸಡನ್ನಾಗಿ ನಾವು ಪ್ಲಾನ್ ಮಾಡಿದ್ರೆ ನಾವು ಹೋಗೋಕ್ಕಾಗೋದು. ಸೊ ಅದೇ ರೀತಿ ನಾವು ಆಲ್ಮೋಸ್ಟ್ ಆಲ್ ಟ್ರಿಪ್ಸ್ ಕೂಡ ಸಡನ್ನಾಗೆ ನಾವು ಡಿಸೈಡ್ ಮಾಡ್ಕೊಂಡು ಹೋಗೋದು. ಒಂಥರ ಫನ್ ಅದು. ನಾವಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ, ನಮ್ಮ ಫ್ಲೈಟ್ಗಿನ್ನ ಟೈಮ್ ಇತ್ತು. ಸರಿ, ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ KFCಯಲ್ಲಿ ತಿಂದ್ವಿ. ಯಾಕಂದರೆ ನಾವು ಆಲ್ಮೋಸ್ಟ್ ಗೋವಾಗೆ ರೀಚ್ ಆಗೋಷ್ಟರಲ್ಲಿ ಅಟ್ಲೀಸ್ಟ್ ಒಂದು 10:30 10:45 ಆಗಿಬಿಟ್ಟಿರುತ್ತೆ. ಮಕ್ಕಳು ಹೊಟ್ಟೆ ಹಚ್ಕೊಂಡಿರೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ನಾವು ತೊಗೊಂಡ್ವಿ. ಇಲ್ಲಿ ನಾವು ಏರೋಪ್ಲೇನ್ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಳಿಗಂತೂ ಫುಲ್ ಎಕ್ಸೈಟ್ಮೆಂಟ್, ಹೆಂಗಿರುತ್ತೆ ಏನು ಅಂತ. ಯೂಶ್ವಲಾಗಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ, ಕ್ಲೌಡ್ಸ್ ಎಲ್ಲ ನೋಡ್ಬೋದಾಗಿತ್ತು. ಬಟ್ ಸ್ಟಿಲ್ ಇದೂ ಅಷ್ಟೇ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಕೆಳಗಡೆ ನಾವು ನೋಡಿದ್ವಿ, ಮಕ್ಳಿಗೂ ಇಷ್ಟ ಆಯಿತು. ಆಮೇಲೆ ಹೇಳ್ತಾಯಿದ್ರು, ಫುಲ್ ಡಿಸ್ಕಷನ್ ನಡೀತಾ ಇತ್ತು ಅಲ್ಲಿ, ಹಂಗೆ ಹಿಂಗೆ ಫ್ಲೈಟ್ ಯಾವಾಗ ಟೇಕ್ ಆಫ್ ಆಗುತ್ತೆ ಅಂದರೆ ಫುಲ್ ಡಿಸ್ಕಷನ್ ನಡೀತಾ ಇತ್ತು. ಏನು ಕಾಣಿಸ್ತಿದೆ ಅಲ್ಲಿ ಆಚೆ? ಅದು ಇದು ಕಾಣಿಸ್ತಾ ಇದೆ, ಕೊಂಡೆ ಏರೋಪ್ಲೇನ್ ವಿಂಗ್ಸ್. ವಾವ್, ನೋಡು ಸೂಪರ್. ನಮ್ಮ ಸಂಜಿತ್ ಅಂತೂ ಫುಲ್ ಖುಷಿಯಾಗಿದ್ದ. ಎಂಟ್ರ್ ಆಗಿರೋದ್ರೇ ಫುಲ್ ಅವನಿಗೆ ಖುಷಿ. ಆ ಕಡೆ ಕಿಟಕಿ, ನಮಗೆ ಬೇರೆ 2 ವಿಂಡೋ ಸೀಟ್ ಸಿಕ್ಬಿಟ್ಟಿತ್ತು. ನಾವು 6 ಮೆಂಬರ್ಸ್ ಹೋಗಿದ್ದಿದ್ದು, ಇನ್ಕ್ಲೂಡಿಂಗ್ ನಮ್ಮಮ್ಮನೂ. ಸೊ ಆ ಕಡೆ 3 ಸೀಟು, ಈ ಕಡೆ 3 ಸೀಟ್ ಸಿಕ್ಕಿತ್ತು. 2 ವಿಂಡೋ ಸೀಟ್ ಸಿಕ್ಕಿತ್ತು. ಸೊ ಯಶಸ್ವಿ ಆಕಾಂಕ್ಷ ಶಫಲ್ ಮಾಡಿ ಕೂತ್ಕೊಂಡ್ರು. ಸಂಜಿತ್ತು ಅದದಾಗಿಂದ ಫುಲ್ಲು ವಿಂಡೋ ಸೀಟಲ್ಲೇ ಬಿಟ್ಟು ಈ ಕಡೆ ಬರಲೇ ಇಲ್ಲ ಅವನು. ಅವ್ರು ಮಾತ್ರ ಶಫಲ್ ಮಾಡಿ ಕೂತ್ಕೋತಾಯಿದ್ರು. ಇದೇ ಅಲ್ವಾ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಅನ್ನೋದು. ಆಚೆ ಕಡೆಯಿಂದ ನೋಡಬೇಕಾದಾಗ ಹೆಂಗಿರುತ್ತೆ ಅಂತ ಅನ್ಕೋತಾರೆ. ಒಳಗಡೆ ಹೋಗಿ ಕೂತ್ಕೊಂಡಾಗ ಅಯ್ಯೋ ಇಷ್ಟೇನಾ ಅಂತ ಅನ್ಕೋತಾರೆ. ಗೋವಾ ಇಲ್ಲ ಅಂತ ಹಿಂಗೆ ತೆಗಿ ಪಪ್ಪ ನಮ್ಮ ಸಂಜಿತ್ಗೆ ಗೋವಾ ಅಂತ ಕೇಳ್ತಾ ಇದ್ದ. ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಹತ್ಬೇಕಾದಾಗೂ ನೈಟ್ ಆಗಿತ್ತು, ಇಳಿಬೇಕಾದಾಗೂ ನೈಟ್ ಆಗಿತ್ತು. ಇಟ್ ವಾಸ್ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಅಷ್ಟೇ ಅನಿಸುತ್ತೆ ಬೆಂಗಳೂರಿಂದ ಗೋವಾಗೆ. ಸೊ ನಾವೇನು ಇಷ್ಟು ಬೇಗ ಲ್ಯಾಂಡ್ ಆಗಿಬಿಟ್ರಾ, ನಾವು ಗೋವಾಲೇ ಇದ್ದೀರಾ ಅನ್ನೋ ಅವ್ನಿಗೆ ಡೌಟಲ್ಲಿ ಅಮ್ಮ ಗೋವಾ ಅಂತ ಇದ್ದ. ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಅಮ್ಮ ನಾವು ಗೋವಾಲೇ ಬಂದು ಇಳ್ದಿದ್ದೀವಿ ಅಂತ. ಸೊ ನಾವು ಬಂದು ಇಳ್ದಿದ್ದು ಗೋವಾ ಮನೋಹರ್ ಏರ್ಪೋರ್ಟ್ ಅಂತ. ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ ನೋಡಿ, ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ನಾವು ಬರಬೇಕಾದಾಗ ಅಷ್ಟೊಂದು ಕ್ರೌಡ್ ಏನಿರಲಿಲ್ಲ, ಯಾಕಂದರೆ ರಾತ್ರಿ ಆಗಿತ್ತು ಅಲ್ಲ. ಸೊ ನೀಟಾಗಿ ಪೀಸ್ಫುಲ್ಲಾಗಿತ್ತು. ಅಲ್ಲಿ ಮಕ್ಕಳು ನೋಡಿಕೊಂಡು ಚೆನ್ನಾಗಿತ್ತು. ಏನಂತಾರೆ ಆ್ಯಂಬಿಯನ್ಸ್, ಹೊರಗಡೆ ಆ್ಯಂಬಿಯನ್ಸು ಮತ್ತು ಎಲ್ಲನೂ ಚೆನ್ನಾಗಿತ್ತು. ಇಲ್ಲಿ ಮಕ್ಕಳು ಅಲ್ಲೊಂದು ಸ್ನ್ಯಾಪ್ ಇಲ್ಲೊಂದು ಸ್ನ್ಯಾಪ್ ಇಡೀ ಮಮ್ಮಿ ಅಂತ ಇದ್ರು. ಓಡಾಡಿಕೊಂಡು ಹಿಡ್ಕೋತಾ ಇದ್ವಿ. ಇಟ್ಸ್ ನೈಸ್ ಅಲ್ಲ ಮಕ್ಕಳ ಜೊತೆ
ಆ್ಯಕ್ಚುಲಿ ನಾವು ಇದ್ದಿದ್ದು ನಾನು ಮಂಜು ಇಬ್ಬರೇ ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಆಮೇಲೆ ಓಕೆ ಫೈನ್, ಮಕ್ಳಿಗೂ ಒಂದು ವೆಕೇಷನ್ ಆಗುತ್ತೆ, ಮಕ್ಕಳು ನೋಡ್ದಂಗೆ ಇರುತ್ತೆ, ಅವರೂ ಖುಷಿ ಪಡ್ತಾರೆ ಏರೋಪ್ಲೇನಲ್ಲಿ ಹೋಗಿ ಅಂದ್ಬಿಟ್ಟು. ಸೊ ಈ ರೀತಿ ನಾವು ಮಕ್ಕಳನ್ನ ಏರೋಪ್ಲೇನಲ್ಲಿ ಕರ್ಕೊಂಬಂದು ಗೋವಾಗೆ ಲ್ಯಾಂಡ್ ಆದ್ವಿ. ಚೆನ್ನಾಗಿತ್ತು. ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನನ್ನ ಮಕ್ಳಿಗೂ ಅಷ್ಟೇ. ಬಸ್ಸಲ್ಲಿ ಓಡಾಡಿದ್ದಾರೆ, ಕಾರಲ್ಲಿ ಓಡಾಡಿದ್ದಾರೆ, ಆಟೋಲ್ಲಿ ಓಡಾಡಿದ್ದಾರೆ. ಫ್ಲೈಟ್ ಅನ್ನೋದು ಸಮಥಿಂಗ್ ಡಿಫ್ರೆಂಟ್ ಅಲ್ವಾ. ಇಟ್ ವಾಸ್ ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಏನಂತಾರೆ, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್, ಮೆನಿ ಮೋರ್ ಟು ಗೋ ಅಂತೀವಲ್ಲ. ಸೊ ಅವ್ರಿನ್ನ ಕಿಡ್ಸ್ ಇನ್ನು ಫ್ಯೂಚರಲ್ಲಿ ಎಷ್ಟೊಂದು ಹೋಗ್ತಾರೆ ಬರ್ತಾರೆ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಮ್ಮದು ರೂಮ್ ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ ನಾವೇನು ಮಾಡಿದ್ವಿ, ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಕಾರ್ ರೆಂಟ್ ಮಾಡಿ ಗೊತ್ತಿಲ್ದಿರೋ ಜಾಗಕ್ಕೆ ಸುಮ್ಮನೆ ಮ್ಯಾಪ್ ಹಾಕ್ಕೊಂಡು ಹೋಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ವಿ. ಅದು 20 ಸೀಟರ್ ಬಸ್ ಆಗಿರುತ್ತೆ. ಸೊ ಫಸ್ಟ್ ನಮಗೆ ಇಲ್ಲಿ ಫೋರ್ಟಿಗೆ ಕರ್ಕೊಂಡು ಬಂದರು. ನಾವು ಬಂದಿದ್ದು ಗೋವಾಗೆ ಆಫ್ ಸೀಸನಲ್ಲಿ, ಅಂದರೆ ಸೀಸನ್ ಅಲ್ಲ ಇದು. ಅಕ್ಟೋಬರ್ 2 ಸೀಸನ್ ಸ್ಟಾರ್ಟ್ ಆಗುತ್ತೆ. ಆಫ್ ಸೀಸನ್ ಯಾಕೆ ಅಂತೀವಿ ಅಂದರೆ, ಇಟ್ಸ್ ಅ ಮಾನ್ಸೂನ್. ಮಳೆ ಬರ್ತಾ ಇರುತ್ತೆ, ಬಿಸಿಲು ಬರ್ತಾ ಇರುತ್ತೆ, ಗಾಳಿ ಜಾಸ್ತಿ ಇರುತ್ತೆ. ಸೊ ಕ್ಲೈಮೇಟ್ ವೇರಿ ಆಗ್ತಾ ಇರುತ್ತೆ. ನಾವು ಆಫ್ ಸೀಸನಲ್ಲಿ ಬಂದಿದ್ದು ನಮಗೆ ಸ್ವಲ್ಪ ಅಡ್ವಾಂಟೇಜೇ ಆಯಿತು. ಯಾಕಂದರೆ ಕ್ರೌಡ್ ಇರಲಿಲ್ಲ. ಮಕ್ಕಳು ತೀರಾ ಇಕ್ಕಟ್ಟು ಅನ್ನೋ ಯಾವುದೇ ವ್ಯೂ ಪಾಯಿಂಟಿಗೆ ಹೋದ್ರೂ ಜನ ಅಲ್ಲಿ ಗುಂಪಾಗಿ ಇರೋ ಚಾನ್ಸಸ್ ಇರಲಿಲ್ಲ. ಯಾಕಂದರೆ ಮಳೆ ಬೀಳ್ತಾಯಿತ್ತು. ಎಲ್ಲ ವ್ಯೂ ಪಾಯಿಂಟು ನೋಡಿದ್ವಿ. ಅಂದರೆ ಕ್ರೌಡ್ ಇಲ್ಲ ಅಂದ್ರೇ ಬೆಸ್ಟ್ ಅಲ್ವಾ. ಸ್ವಲ್ಪ ಎಲ್ಲ ವ್ಯೂ ಪಾಯಿಂಟ್ಸು ನೋಡೋಕ್ಕೆ. ಇಲ್ಲ ನೋಡ್ರಿ, ಈ ಕಡೆ ಎಲ್ಲ ಇರದೆ ಅಲ್ಲ, ಕ್ರೌಡ್ ಇತ್ತು ಅಂದರೆ ಎಲ್ಲ ಅಲ್ಲಲ್ಲಿ ನಿಂತ್ಕೊಂಡು ಫೋಟೋ ಹಿಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ನಮಗೆ ಈ ಬಿಸಿಲು ಜೊತೆ, ಮಳೆ ಜೊತೆ, ಗಾಳಿ ಜೊತೆ ಖುಷಿ ಅನ್ನಿಸ್ತು. ತುಂತುರು ಮಳೆ ಬೀಳ್ತಾಯಿತ್ತು, ಒಂದೊಂದು ಸತಿ ಹೆವಿ ಮಳೆ ಬೀಳ್ತಾಯಿತ್ತು. ನಾವೇನು ಮಾಡಿದ್ವಿ, ಅಲ್ಲೇ ರೈನ್ ಕೋಟ್ ತೊಗೊಂಡು, ಕೊಡೆ ತೊಗೊಂಡು ವೆದರ್ನ ಎಂಜಾಯ್ ಮಾಡಿ, ಇಟ್ ವಾಸ್ ನೈಸ್. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ವೆದರ್, ಅಂದರೆ ಚೆನ್ನಾಗಿತ್ತು. ಸೊ ಈ ಪಾಯಿಂಟೆಲ್ಲ ನೋಡಿಕೊಂಡು ಮಕ್ಕಳ ಜೊತೆ ಅಲ್ಲಲ್ಲೇ ಸ್ನ್ಯಾಪ್ಸ್ ತೊಗೊಂಡು ಚೆನ್ನಾಗಿತ್ತು. ಫಸ್ಟ್ ಡೇ ನಾರ್ತ್ ಗೋವಾ ಆಗಿರೋದ್ರಿಂದ ಬೀಚಸ್ ತುಂಬ ಸಿಗುತ್ತೆ. ಇದು ಸಾಲ್ಟ್ ಬೀಚ್ ಅಂತ. ಇದು ತುಂಬ ಉಪ್ಪು ನೀರಿರುತ್ತೆ. ಇದಕ್ಕೆ ಆ ಸೈಡು ನ್ಯೂಡ್ ಬೀಚ್ ಅಂತಲೇ ಇರುತ್ತೆ. ಅಲ್ಲಿ ಏನಂದರೆ ಗೋವನ್ಸ್ಗೆ ಅಲೋವ್ ಇರಲ್ಲ. ಯಾಕಂದರೆ ಆಲ್ಮೋಸ್ಟ್ ಫಾರಿನರ್ಸ್ ಬಂದು ಇವಾಗ ಅಕ್ಟೋಬರ್ 2 3 months 6 months ಬಂದು ಸೆಟ್ಲ್ ಆಗ್ತಾರಂತೆ ಫಾರಿನಿಂದ ಬಂದು. ಸೊ ಕಾಮನ್ ಪೀಪಲ್ಗೆಲ್ಲ, ಟೂರಿಸ್ಟ್ಗೆಲ್ಲ, ಗೋವನ್ಸ್ಗೆ ಆ ಬೀಚ್ ಹತ್ರ ಅಲೋವ್ ಇಲ್ವಂತೆ. ಸೊ ಇದು ಆಫ್ ಸೀಸನ್ ಆಗಿರೋದ್ರಿಂದ ನಾವು ಇಲ್ಲಿ ಬಂದ್ವಿ. ಇದು ನಮ್ಮ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ಅದೇ ಕಡೆ ಈ ಕಡೆ ಸ್ವಲ್ಪ ಜಾಗದಾಗ ಬಂದರೆ ನೋಡಿರಿ, ಈ ಥರ ಫೋರ್ಟ್ ಕಾಣಿಸ್ತು ಅಲ್ಲಿ. ಇದು ಅಷ್ಟೇ ವ್ಯೂ ಪಾಯಿಂಟ್ ಇರುತ್ತೆ. ನೋಡಿದ್ವಿ, ಸ್ನ್ಯಾಪ್ಸ್ ತೊಗೊಂಡ್ವಿ, ಎಂಜಾಯ್ ಮಾಡಿದ್ವಿ. ಏನಂದರೆ ಇದೆಲ್ಲ ನಮ್ಮ ಬೆಂಗಳೂರಲ್ಲಿ ಬೀಚಸ್ ಇಲ್ಲವೇ ಇಲ್ಲ. ಏನಂದರೆ ಇದು ಬಾರ್ಡರ್. ಗೋವಾ ಬಂದ್ಬಿಟ್ಟು ಅರೇಬಿಯನ್ ಸಿ ಪಕ್ಕದನೇ ಇರೋದು, ಬಾರ್ಡರ್, ಇಂಡಿಯಾ ಮ್ಯಾಪ್ ಬಾರ್ಡ್ರಲ್ಲಿರೋವಂಥ ಜಾಗ. ವೆರಿ ಸ್ಮಾಲ್ ಸ್ಟೇಟ್ ಅಂತ ಹೇಳ್ಬೋದು. ಗೋವಾ ಏನಂತೀರಿ ನಾವು, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಲ್ಲ. ಗೋವಾ ನಾರ್ತ್ ಆ್ಯಂಡ್ ಸೌತ್ ಎರಡೇ ಇರೋದು. ನೀವು ಎಲ್ಲೇ ಹೋಗಬೇಕು, ಏನೇ ಮಾಡಬೇಕು ಅಂದರೂ ಯು ಹ್ಯಾವ್ ಟು ಕಮ್ ಟು ದ ಸೆಂಟರ್ ಆಫ್ ದ ಸಿಟಿ. ಇದು ಅಷ್ಟೇ. ಥಂಡರ್ ವರ್ಲ್ಡ್ ಅಂತ ಕರ್ಕೊಂಡು ಹೋಗಿದ್ರು. ಏನಂದರೆ ನಮ್ಮದು ಎಲೆಕ್ಟ್ರಿಕ್ದು ಹೆಂಗೆ, ಲೈಟ್ನಿಂಗ್ದು ಪವರ್ ಹೆಂಗಿರುತ್ತೆ, ನಾವು ಕೈಯಲ್ಲಿ ಮುಟ್ಟಿದ್ರೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಇಲ್ಲ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಅದು ಮುಟ್ತಾ ನಮಗೆ ಅದು ಥಂಡರ್ ಲೈಟ್ನಿಂಗ್ದು ಸ್ಪಾರ್ಕಲ್ಸ್ ಕಾಣಿಸುತ್ತೆ ಅಲ್ಲಿ. ಸೊ ಈ ರೀತಿ ಇದು ಆಪ್ಷನಲ್ ಇತ್ತು, ಹೋಗ್ಬೋದಾಗಿತ್ತು, ಇಲ್ಲಾಂದರೆ ಇಲ್ಲ. 350 per head ಅನ್ನೋ ಥರ ಇತ್ತು. ಸೊ ನಾವು ಹೆಂಗಿದ್ರು ಬಂದಿದ್ವಲ್ಲ, ಹೋಗಿ ನೋಡೋಣ ಹೆಂಗಿರುತ್ತೆ ಒಳಗಡೆ ಅಂದ್ಬಿಟ್ಟು ಇಟ್ ವಾಸ್ ಜಸ್ಟ್ 30-45 minutes ಆಫ್ ಟೈಮ್ ಅಷ್ಟೇ. ಇಟ್ಸ್ ನಾಟ್ ತುಂಬ ಟೈಮ್ ತೊಗೊಳ್ಳಲ್ಲ. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಸ್ನೋ ಸಿಟಿ, ಫನ್ ಸಿಟಿ, ಸ್ಟಾರ್ ಸಿಟಿ ಇದೆ ಅಲ್ಲ, ಅದೇ ಥರ ಇದೂ ಥಂಡರ್ ವರ್ಲ್ಡ್ ಅಂತ. ಅದು ಲೈಟ್ನಿಂಗ್ಸ್ದು ಹೆಂಗಾಗುತ್ತೆ, ಹೆಂಗೆ ಆಪ್ರೇಟ್ ಮಾಡುತ್ತೆ, ಕೈ ಇಟ್ಟರೆ ಹೆಂಗಾಗುತ್ತೆ ಅಂತೆಲ್ಲ. ಸೊ ನಾವು ಥರ್ಡ್ ಬಂದಿದ್ದೆ ರಾಕ್ ಬೀಚ್.
ತುಂಬ ಆಲ್ಮೋಸ್ಟ್ ಎಲ್ಲ ಬೀಚಸ್ ಕವರ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ನಾವು ಸ್ಪೇರ್ ಕ್ಲೋತ್ಸ್ ಎತ್ಕೊಂಡು ಹೋಗಿದ್ವಿ, ಆದರೆ ಎಲ್ಲೂ ನಮಗೆ ಅಷ್ಟೊತ್ತು ಆಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಏನಿದ್ರು ಸ್ವಲ್ಪ ಲೈಟಾಗಿ ಮುಂದೆವರೆಗೂ ಹೋಗಿ ಬಂದ್ವಿ. ಯಾಕಂದರೆ ಆನ್ ಟೈಮ್ ನಾವು ರಿಟರ್ನ್ ಬರಬೇಕಾಗಿತ್ತು. ಸೊ ಒಂದೇ ಕಡೆ ಆಡ್ಕೊಂಡು ಕೂತ್ಕೊಂಡ್ರೆ ರಿಟರ್ನ್ ಬರೋಕ್ಕೆ ಆಗಲ್ಲ, ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಮಕ್ಕಳು ಎಷ್ಟು ಬೇಕೋ ಅಷ್ಟು ಆಡ್ಕೊಂಡು ವಾಪಸ್ ಬಂದರು. ಗೋವಾ ಅಲ್ಲಿ ನೋಡಿ ಇದೇ ಸ್ಪೆಷಲ್, ಕಲರ್ಫುಲ್ ಉಲನ್ ಬ್ರೇಡ್ ಹಾಕ್ತಾರೆ. ನನ್ನ ಮಗಳು ದೊಡ್ಡವಳು ಹಾಕ್ಸ್ಕೊಂಡಿದ್ಲು, ಚಿಕ್ಕವಳು ಹಾಕ್ಸ್ಕೊತಾ ಇದ್ಲು. ನಾನು ಹಾಕ್ಸ್ಕೊಳೋಣ ಅನ್ನೋಷ್ಟರಲ್ಲಿ ಗೈಡ್ ಬಂದ್ಬಿಟ್ಟು ಬನ್ನಿ ಚಲೋ ಚಲ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ರು. ಇದು ಬಂದ್ಬಿಟ್ಟು ಬಾಗಾ ಬೀಚ್. ಬಾಗಾ ಬೀಚು ಆ್ಯಕ್ಚುಲಿ ನೀವು ನೈಟ್ ಹೋಗಬೇಕು. ಬಾಗಾ ಬೀಚ್ ಎಂಜಾಯ್ ಮಾಡಬೇಕು ಅಂದರೆ, ನೈಟ್ ಲೈಫ್ ಎಂಜಾಯ್ ಮಾಡಬೇಕು ಅಂದರೆ ನೀವು ಬಾಗಾ ಬೀಚ್ಗೆ ಹೋಗಬೇಕು. ಇಲ್ಲಿ ನಮಗೆ ಸಂಜೆನೇ ಕರ್ಕೊಂಬಂದ್ಬಿಟ್ರು. ಸೊ ನಾವು ನಾವು ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಇಟ್ ವಾಸ್ ನಾಟ್ ನೆಸಸರಿ ನಾವು ನೈಟು ಲೈಫ್ ನೋಡಬೇಕು ಅನ್ನೋದೇನಿಲ್ಲ. ಯಾಕಂದರೆ ಮಕ್ಕಳೆಲ್ಲ ಇದ್ದರು ಅಲ್ಲ, ಫ್ಯಾಮ್ಲಿ ಜೊತೆ ಬಂದಿದ್ವಿ. ಇನ್ ಕೇಸ್ ಕಪಲಾಗಿ ಬಂದಿದ್ದರೆ, ಬ್ಯಾಚುಲರಾಗಿ ಬಂದಿದ್ದರೆ, ನೈಟ್ ಲೈಫ್ ಎಂಜಾಯ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಗೋ ಟು ಬಾಗಾ ಬೀಚ್. ಇಲ್ಲಿ ಬಾಗಾ ಬೀಚಲ್ಲಿ ಮಕ್ಕಳು ಸ್ವಲ್ಪ ಚೆನ್ನಾಗೇ ಆಟ ಆಡಿದ್ರು. ಯಶಸ್ವಿ ಇಳಿಲಿಲ್ಲ, ಆಕಾಂಕ್ಷ ಸಂಜಿತ್ ಇಳಿದ್ರು. ಅಂದರೆ ಅಷ್ಟು ಫೋರ್ಸ್ ಇರಲಿಲ್ಲ, ಅಲೆಗಳು ಏನು ಅಷ್ಟು ಫೋರ್ಸ್ ಇರಲಿಲ್ಲ. ಸ್ವಲ್ಪ ನೀರು ಒಳಗಡೆ ಹೋಗಿರೋ ಥರನೇ ಅನಿಸ್ತಾ ಇತ್ತು. ಇಲ್ಲಿ ನಮ್ಮಮ್ಮ ಒಂದು ಶಂಖ ಸಿಕ್ಕಿತ್ತು, ಅದರೊಳಗಡೆ ಕ್ರ್ಯಾಪ್ ಸಿಕ್ಕಿತ್ತು. ನೋಡಿ, ಕ್ರ್ಯಾಪ್ ತೆಗೆದು ತೋರಿಸ್ತಾ ಇದ್ದಾರೆ. ಅದಕ್ಕೂ ಭಯ ಅಲ್ವಾ, ಎಲ್ಲ ಆಚೆ ಹಾಕ್ಬಿಡ್ತಾರೆ ಅಂತ. ನೋಡಿ, ಒಂದು ಸುಮಾರು ಸೈಜಲ್ಲಿತ್ತು ಕ್ರ್ಯಾಬು. ಸೊ ನಾವು ಇಲ್ಲಿಗೆ ಬಾಗಾ ಬೀಚ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದೆ ಕ್ರೂಸ್ಗೆ. ನಾವು ಮತ್ತೆ ಇಲ್ಲಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ 7:30 ಪಿಕಪ್ ಇತ್ತು. ನಾವು 7:30 ಪಿಕಪ್ ಪಾಯಿಂಟ್ ಅಷ್ಟರಲ್ಲಿ ಬಂದುಬಿಟ್ವಿ ನಾವು. ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಂದಕ್ಕೂ ನಾವು ಪಣಜಿಗೆ ಹೋಗಬೇಕು, ಸೆಂಟರ್ ಆಫ್ ದ ಸಿಟಿಗೆ. ಇಲ್ಲಿ ಪಣಜಿಯಿಂದ ಅಪ್, ಪಣಜಿಯಿಂದ ಡೌನ್, ಅದೇ ರೀತಿ ಹೋಗಬೇಕಾಗತ್ತೆ. ನಾವು ಕ್ರೂಸ್ಗೆ ಹೋಗೋಷ್ಟರಲ್ಲಿ ಕರೆಕ್ಟ್ ಟೈಮಿಂಗಲ್ಲಿ ಕರ್ಕೊಂಡು ಹೋಗಿಬಿಟ್ಬಿಟ್ರು. ಆಮೇಲೆ ಹೇಳ್ತಾರೆ ಅವರು, ಮತ್ತೆ ಇದೇ ಸ್ಪಾಟಿಗೆ ಬಂದು ನಿಂತ್ಕೊಳ್ಳಿ ಅಂತ. ನಾವು ಹೋಗಿದಂಥ ಕ್ರೂಸ್ ಹೆಸರು ನಿರ್ವಾಣ ಅಂತ. ಇಲ್ಲಿ ನಮಗೆ 2.5 hours ಇರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅದೇ ಮುಂಚೆನೇ ಹೇಳ್ದಾಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ, DJ ನೈಟ್ ಇರುತ್ತೆ, ಮತ್ತು ಅಲ್ಲಿ ಗೋವನ್ಸ್ ಸ್ಟೈಲಲ್ಲಿ ಪರ್ಫಾಮೆನ್ಸ್ ಮಾಡ್ತಾರೆ, ಅವ್ರ ಪರ್ಫಾಮೆನ್ಸ್ ಇರುತ್ತೆ. ನಮಗೂ ಅಷ್ಟೇ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಮಕ್ಕಳಿಗೆ ಎಂಟರ್ಟೈನ್ ಮಾಡ್ತಾರೆ. ಫಸ್ಟು ಮಕ್ಕಳು ಮಾತ್ರ ಕರೀತಾರೆ, ಆಮೇಲೆ ಲೇಡೀಸನ್ನು ಮಾತ್ರ ಕರೀತಾರೆ, ಆಮೇಲೆ ಗೈಸ್ ಮಾತ್ರ ಕರೀತಾರೆ, ಕಪಲ್ಸ್ ಇರ್ತಾರೆ. ಮಧ್ಯದಲ್ಲಿ ಅವ್ರದ್ದು ಪರ್ಫಾಮೆನ್ಸ್ ಇರುತ್ತೆ, ಅವ್ರ ಫಾರ್ಮರ್ ಪರ್ಫಾಮೆನ್ಸು ಮತ್ತು ಫಿಶರ್ಸ್ ಪರ್ಫಾಮೆನ್ಸು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇಲ್ಲಿ ಮಕ್ಕಳನ್ನ ಕರೆದೆ, ಮಕ್ಕಳು ಬರಲಿಲ್ಲ. ಸೊ ಗೋವಾಗೆ ಬಂದಿರೋದು ಏನಕ್ಕೆ? ಎಂಜಾಯ್ ಮಾಡೋಕ್ಕೆ. ಸೊ ಲೆಟ್ ಮೀ ಎಂಜಾಯ್ ಅಂತ ನಾನು ಅಲ್ಲಿ ನಿಂತಿರೋ ಲೇಡೀಸ್ ಜೊತೆ ಹೋಗಿ ನಾನು ಒಂದೆರಡು ಸ್ಟೆಪ್ ಹಾಕಿದೆ. ಮಂಜುನ ಕರೆದೆ, ಮಂಜು ಅವರು ನೀ ಹೋಗು ಹಾಡು ಅಂತ ಹೇಳಿದ್ರು. ಸೊ ಈ ರೀತಿ ನಮ್ಮದು ಫಸ್ಟ್ ಡೇ ಆಫ್ ನಾರ್ತ್ ಗೋವಾ ಈ ಥರ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೆಕೆಂಡ್ ಡೇ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ. ನಾನು ವ್ಲಾಗ್ ತುಂಬ ದೊಡ್ಡದಾಗುತ್ತೆ ಅಂತ ಅಂದ್ಬಿಟ್ಟು ಡೇ 1, ಡೇ 2, ಡೇ 3 ವ್ಲಾಗ್ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಇಲ್ಲಿಗೆ ಡೇ 1 ವ್ಲಾಗ್ ಎಂಡ್ ಆಗುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವೇಟ್ ಫಾರ್ ಡೇ 2 ವ್ಲಾಗ್. ಥ್ಯಾಂಕ್ ಯು.